a cop. What happened this time? ಅಲ್ಲ, ನಾನು ಸ್ಪೀಡ್ ಲಿಮಿಟ್ ಮೀರಿ ಗಾಡಿ ಓಡಿಸ್ತಾ ಇದ್ದೆ ನಿಜ. ಆದರೆ ಅಲ್ಲಿ ಎಲ್ಲರೂ ನನ್ನ ಥರನೇ ಗಾಡಿ ಓಡಿಸ್ತಾ ಇದ್ರು. ಅಷ್ಟೇ ಯಾಕೆ ಎಲ್ಲಾರ್ದು ಬಿಟ್ಟು ಪೊಲೀಸ್ ನನ್ನೇ ಹೇಳಿದ್ರು. ಏನು ಕೇಳಿದ ಗೊತ್ತಾ? ಡು ಯು ನೋ ವೈ ಐ ಕಾಟ್ ಯು ಅಂತಂದ. ನನಗೆ ಸಿಟ್ಟು ಬಂದ್ಬಿಡ್ತು. ಅದಕ್ಕೆ ಏನಂತ ಹೇಳೋ ಗೊತ್ತಾ? ಯು ಕಾಟ್ ಮೀ ಬಿಕಾಸ್ ಯು ಕುಡ್ ನಾಟ್ ಕ್ಯಾಚ್ ದೋಸ್ ಗೋಯಿಂಗ್ ಫಾಸ್ಟರ್. ಏನು ಬೆಳಗಾಗಿದ್ದು ನಿಮ್ದು ರಗಳೆ? ಮತ್ತೆ ಇಂಡಿಯಾ ನ್ಯೂಸ್ ಅಂತ ಜಗಳ ಶುರುವಾಯ್ತಾ? ನಥಿಂಗ್ ನ್ಯೂ. ಗಿವ್ ಮಿ ಗಿವ್ ಲೆಟ್ ಮಿ ಗೆಟ್ ಸಮ್ ಕಾಫಿ. ಹೇಗೇಗೋ ಮಾತಾಡಿ ಲಂಚ ಕೊಟ್ಟು ಬಿಡಿಸ್ಕೊಳ್ಳಕ್ಕೆ. ಈ ದೇಶದ ಸಿಸ್ಟಮೇ ಅರ್ಥ ಆಗಲ್ಲ. ಒಮ್ಮೊಮ್ಮೆ ವೈ ಡಿಡ್ ಯು ಸ್ಟಾಪ್ ಹಿಯರ್ ಅಂತ ಟಿಕೆಟ್ ಕೊಡ್ತಾರೆ, ಇನ್ನೊಮ್ಮೆ ವೈ ಡಿಡ್ ಯು ನಾಟ್ ಸ್ಟಾಪ್ ಹಿಯರ್ ಅಂತ ಟಿಕೆಟ್ ಕೊಡ್ತಾರೆ. ವಾಟ್ಸ್ ಈ ದೇಶದ ಫ್ರೀಡಮ್ ಏನು ನನಗಂತೂ ಅರ್ಥನೇ ಆಗ್ತಿಲ್ಲ. ಮಿಸ್ಟೇಕ್? ಯು ಕಾಲ್ ದಟ್ ಅ ಮಿಸ್ಟೇಕ್? Everybody did the same mistake. Why was I caught? Just because I look different from others? Hey, sit. Anita, ಏನಪ್ಪ ಅದು? ಏನೋ ಬೆಳಗ್ಗೆ ಜೋರಾಗಿ ಕೂಗಾಡ್ತಾ ಇದ್ದೀರಾ? Sid got another traffic ticket, but he won't admit that he made a mistake. What? Oh, cool down guys, cool down. ನೋಡಿ Sid, ಈ ದೇಶದಲ್ಲಿ ನಾವು ಪೊಲೀಸರ ಜೊತೆ ಸಹಕರಿಸಬೇಕು. ಅವರನ್ನ ಟ್ಯಾಕಲ್ ಹೇಗೆ ಮಾಡಬೇಕು ಅನ್ನೋದು ತಿಳ್ಕೊಳ್ಳೋದು ಮುಖ್ಯ. ನನಗೂ ಈ ದೇಶಕ್ಕೆ ಬಂದ ಹೊಸರಲ್ಲಿ ಟ್ರಾಫಿಕ್ ಟಿಕೆಟ್ಗಳು ಸಿಗುತ್ತಾನೆ ಇದ್ವು. ಕ್ರಮೇಣ ಈ ದೇಶದ ರೀತಿ ನೀತಿ ನಿಯಮಗಳನ್ನು ತಿಳ್ಕೊಂಡೆ. ದಟ್ಸ್ ಇಟ್ ಮೈ ಬಾಯ್. That's right. Dad, Sid gave me warning ticket for car and ಅವನಿಗೆ ಗೊತ್ತಾಗಲಿ ಪೊಲೀಸರನ್ನ ಹೇಗೆ ಫೇಸ್ ಮಾಡಬೇಕು ಅಂತ. ಅದು ನಾ ಈ ದೇಶಕ್ಕೆ 25 ವರ್ಷದಿಂದ ಬಂದ ಹೊಸಲ್ಲಿ ಅದು ಬಿಟ್ಟೆ. ಒಂದು ಏನಾಯ್ತು ಗೊತ್ತಾ ಸರಿ? ಆ ರೋಟ್ರಿನಲ್ಲಿ ನಾನು ಸ್ಟಾಪ್ ಯಾಕೆ ಮಾಡಲಿಲ್ಲ ಅಂತ ಕಾಪ್ ಬಂದು ಹೇಳಿದ್ಬಿಟ್ಟ. ನಾನು ತಕ್ಷಣ ಡ್ರೈವರ್ ಲೈಸೆನ್ಸ್ ಕೊಟ್ಟೆ. ಅವನು ರಿಜಿಸ್ಟ್ರೇಷನ್ ಕೇಳ್ಬಿಟ್ಟ. ನಾನು ಕಾಬ್ರಿ ಕೈಯಲ್ಲಿ ಅಂತ ನಡಿಸ್ಬಿಟ್ಟ. ಅದು ಗ್ಲೋ ಬಾಕ್ಸಲ್ಲಿ 2-3 ಕಾಗದ ಬಂದದನ್ನ ನೋಡ್ಲಾರ್ದೆ ಅವ್ನು ಕೊಟ್ಬಿಟ್ಟೆ. ಅವನು ಆ ಕಾಗದ ಕೊಟ್ಬಿಟ್ಟು ಕಿರಿಸ್ಬಿಟ್ಟ ಜೋರಾಗಿ. ಹೇ, ವಾಟ್ ಹ್ಯಾವ್ ಯು ಗಿವನ್? ದೀಸ್ ಆರ್ ವಾರ್ನಿಂಗ್ ಟಿಕೆಟ್ಸ್. ನನಗೆ ಎದೇನೆ ಮಾಡಬೇಕು. ಅಪ್ಪ ಇದು ದೊಡ್ಡ ಟಿಕೆಟ್ ಸಿಗುತ್ತೆ ನನಗೆ. ಸಾರಿ ಸರ್ ಅಂತ ನಾನು ರಿಜಿಸ್ಟ್ರೇಷನ್ ಬರುತ್ತೆ. ಅವನು ಬಂದ್ಬಿಟ್ಟು ಕುತೂಹಲದಿಂದ ಕೇಳಿಸ್ಕೊಂಡ. ಸೊ ಯು ಕೆಪ್ಟ್ ಆಲ್ ದೀಸ್ ವಾರ್ನಿಂಗ್ ಟಿಕೆಟ್ಸ್ ಇನ್ ಯುವರ್ ಗ್ಲೋ ಬಾಕ್ಸ್? Yes sir, I kept them safely because I wanted to remind myself not to do these mistakes again. ಅದಕ್ಕೆ ಅವನು ಈ ಸಲ ಪಡಿತು ಒಂದು ಟಿಕೆಟ್ ಬರೀತಾ ಬಂದ್ಬಿಟ್ಟು ಆಲ್ ರೈಟ್, ಐ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್ ನೌ, ಐ ವಿಲ್ ಗಿವ್ ಯು ಒನ್ ಮೋರ್ ವಾರ್ನಿಂಗ್ ಟಿಕೆಟ್. ನಾನು ತಕ್ಷಣ ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು. ಐ ವಿಲ್ ಕೀಪ್ ಇಟ್ ಸೇಫ್ಲಿ ಇನ್ ದಟ್ ಗ್ಲೋ ಬಾಕ್ಸ್ ಅಂಡ್ ಐ ವಿಲ್ ಮೇಕ್ ಶೂರ್ ಐ ವಿಲ್ ನೆವರ್ ಎವರ್ ಡೂ ದಿಸ್ ಮಿಸ್ಟೇಕ್ ಅಗೇನ್. ನೋಡಪ್ಪ, ಈ ತರ ನಾವು ಪೊಲೀಸರ ಕೈಯಿಂದ ಇಲ್ಲಿ ಪಾರಾಗ್ತಾ ಇರ್ಬೇಕು. ಒಟ್ಟಾರೆ ಈ ದೇಶದಲ್ಲಿ ಚೆನ್ನಾಗಿ ಮಾತಾಡಬೇಕು, ಮತ್ತೆ ಒಳ್ಳೆ ಆರ್ಟಿಕಲೇಟ್ ಮಾಡ್ಬೇಕಲ್ವಾ? ಮೊನ್ನೆ ನೀನು ಪೊಲೀಸರನ್ನ ಸರಿಯಾಗಿ ಹ್ಯಾಂಡಲ್ ಮಾಡಿದೆ, ಇವತ್ತೇನಾಯ್ತು? ಅದೇನಪ್ಪ ಮೊನ್ನೆ ನೋಡಿದ್ರೆ ನಿಮ್ ಸನಿಲ್ಲ ಫ್ರೆಂಡ್ ಕಾರ್ನ ಫಾಲೋ ಮಾಡುವಾಗ ಆದ ಇನ್ಸಿಡೆಂಟ್. ಎಷ್ಟೇ ಹೇಳೋ ನೀನು ಏನಾಯ್ತು ಅಂತ? ಅದಾ, ನಾನು ನನ್ನ ಫ್ರೆಂಡ್ ಇಬ್ರು ಒಂದು ಮೀಟಿಂಗ್ ಹೋಗ್ಬೇಕಾಗಿತ್ತು. ಮೀಟಿಂಗ್ಗೆ ಡ್ರೈವಿಂಗ್ ಡೈರೆಕ್ಷನ್ ತಗೊಂಡು ಹೋಗೋ ಬದಲು ಡೈರೆಕ್ಷನ್ ಗೊತ್ತಿರೋ ಫ್ರೆಂಡ್ನ ಫಾಲೋ ಮಾಡಿದೆ. ವಾಸಿ ಅನಿಸ್ತು. ಆಯ್ತು ಅಂತ ಒಂದು ರೆಡ್ ಹೊಂಡ ಫಾಲೋ ಮಾಡೋಕೆ ಶುರು ಮಾಡಿದೆ. ಸರಿ, ಹೈವೇ ಹೋಗ್ತಿದ್ದಂಗೆ ಟ್ರಾಫಿಕ್ ಜಾಸ್ತಿ ಇತ್ತು. ಅಲ್ಲಿ ಸ್ವಲ್ಪ ನನಗೂ ಕನ್ಫ್ಯೂಸ್ ಆಯಿತು. ಮತ್ತೆ ತಿರ್ಗಾ ರೆಡ್ ಹೊಂಡನೇ ಫಾಲೋ ಮಾಡೋಕೆ ಶುರು ಮಾಡಿದೆ. ಆ ರೆಡ್ ಹೊಂಡ ಇದಕ್ಕಿದ್ದಾಗೆ ಫಾಸ್ಟ್ ಆಗೋಕೆ ಶುರು ಆಯಿತು. ನಾನು ಇದ್ಯಾಕೆ ಓಡಿಸ್ತಾನೆ ಅಂದ್ಬಿಟ್ಟು ನಾನು ಫಾಸ್ಟಾಗಿ ಓಡಿಸಿದೆ. ಅವ್ರು ಎಕ್ಸಿಟ್ ತೊಗೊಂಡು ನಾನು ಎಕ್ಸಿಟ್ ತೊಗೊಂಡೆ. ಆಮೇಲೆ ತುಂಬ ದೂರ ಹೋಗಿ ಒಂದು ಮನೆ ಮುಂದೆ ನಿಂತು ನಾನು ಯಾಕೋ ಇಷ್ಟು ಫಾಸ್ಟಾಗಿ ಓಡಿಸ್ತೀಯ, ನೀನು ಗೊತ್ತಿಲ್ಲ, ಏನೋ ನನಗೆ ಡೈರೆಕ್ಷನ್ ಗೊತ್ತಿಲ್ಲ ಅಂತ ಹೇಳಕ್ಕಂತ ಹೋದ್ರೆ ಗಾಡಿಯಿಂದ ಒಬ್ಳು ಅಮೆರಿಕಲ್ಲಿ ಇಳಿದು ಬರೋದ ಬೈಕೊಂಡು ಬಂದ್ಬಿಟ್ಟು ವೈ ಆರ್ ಯು ಫಾಲೋವಿಂಗ್ ಮೀ ಐ ಬಂದ್ ಅಂತಂದು. ನೀವು ಯಾರನ್ನ ಫಾಲೋ ಮಾಡ್ತಾ ಇದ್ದೀರಿ? ಅಷ್ಟೊತ್ತಲ್ಲೇ ಪೊಲೀಸ್ ಬರ್ಬೇಕಾ? ಆಯ್ತು, ನಂದು ಜೈಲಿಗೆ ಹೋಗೋ ಪ್ರೋಗ್ರಾಮ್ ಗ್ಯಾರಂಟಿ ಇವತ್ತು ಅಂತ ಗೊತ್ತಿದೆ. ಆಮೇಲೆ ಹೋಗಿ ಆ ಪೊಲೀಸ್ಗೆ ಮತ್ತೆ ಆ ಲೇಡಿಗೆ ಇಬ್ಬರಿಗೂ ಕನ್ವಿನ್ಸ್ ಮಾಡೋದ್ರಲ್ಲಿ ಸಾಕಾಗೋಯ್ತು ನನಗೆ. ನಾನು ಹೇಳೋದು, ಈ ದೇಶದಲ್ಲಿ ಇಂಡಿಪೆಂಡೆಂಟ್ ಆಗಿ ಇರಬೇಕು, ಯಾರನ್ನು ಬ್ಲೈಂಡ್ ಆಗಿ ಫಾಲೋ ಮಾಡಬಾರ್ದು, ಎಸ್ಪೆಷಲಿ ನಾಟ್ ಅಮೆರಿಕನ್ ಲೇಡಿ. ಅನಿತಾ, that's it. No more fun. ಅದು ಆ ಬಂದಿರ್ಲಪ್ಪ, ಮೊದಲು ಇದನ್ನು ಕೇಳು. ಅಮೇರಿಕಾದಿ ಕಾರಿನ ಮಹಿಮಾ, ಅದೇನು ಕಾರಿನ ನಾಮಾವಳಿನೋ ಏನು ಸಿದ್ಧಾರ್ಥ. ಮೊನ್ನೆ ಜನಾರ್ದನ್ ಕೂಡ ಕಾರ್ ಶಾಪಿಂಗ್ ಏನು ಹೋಗಿದ್ದೆ.
ನೋಡಿದ್ರೆ ಅಲ್ಲಿ ಕಾರಿನ ಹೆಸರು ನೋಡಿ ನಗಬೇಕು ಅನ್ಬೇಕು ಡಾಜ್ ರಾಮ್ ಅಂತ ಒಂದು ಕಾರಿನ ಹೆಸರು ಡಾಜ್ ರಾಮ್ ಅಂದ್ರೆ ರಾಮನ್ನ ಡಾಜ್ ಮಾಡಂತೆ ಅದು ಎಲ್ಲ ಬಿಟ್ಟು ರಾಮನ್ನ ಯಾಕೆ ಡಾಜ್ ಮಾಡಬೇಕು ನಾನು ಕೇಳಿಬಿಟ್ಟೆ ವೈ ಡು ಯು ವಾಂಟ್ ಟು ಡಾಜ್ ರಾಮ ಅಂತ ಇನ್ನೊಂದು ಕಾರಿನ ಹೆಸರು ಯು ಗೋ ಅಂತಿತ್ತು ಯು ಗೋ ಅಂತ ಮಜಾ ಅನಿಸ್ತು ನನಗೆ ಅಲ್ಲಿಗೆ ಏನಾಗ್ತಾರೆ ಏನು ಯು ಗೋ ಐ ಕ್ಯಾನಾಟ್ ಗೋ ಅಂತ ಅದು ಒಮ್ಮಂತೂ ಸ್ಯಾಟರ್ ಒಂದು ಕಾರ್ ಕೂತ್ಬಿಟ್ಟ ನಾವು ಗಾಬರಿ ಆಗ್ಬಿಟ್ಟೆ ಸ್ಯಾಟರ್ ರಕ್ತ ಶನಿ ಅಂತಾರೇನು ಈ ಶನಿ ಕಾಟದ ಗ್ರಹಚಾರ ಮರೆಯೋಗಾರು ಮಾರಾಯ ಅಂತ ಹೇಳಿಬಿಟ್ಟೆ ಆದ್ರೆ ಮಜಾ ಅಂದ್ರೆ ಒಂದು ಕಾರ್ ನೋಡಿದ್ವಿ ಅದ್ರ ಹೆಸರು ಮಜಾನ ಎಷ್ಟು ಹೊಂಡ ಓಡಿಸಿ ಹೇಳಿ ಓಡಿಸುದ ಆದ್ರೆ ಈ ಕಾರ್ನ ಓಡಿಸು ಯಾಕಂದ್ರೆ ಸ್ವತಃ ಕಾರ ಹೇಳ್ತಾರೆ ಓಡಿಸಿ 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 ಅಲ್ಲ ಅಂತ ಇಂಗ್ಲಿಷ್ ಶಬ್ದ ಅಂದ್ರೆ ಪರಾಕ್ರಮದವನು ಅಂತ ಅರ್ಥ. ನೋಡಮ್ಮ ಅಂತ ಅಪಾರ್ಥ ಆಗಿದ್ರಲ್ಲೇನೋ ಹಾಕಲು ಪ್ರಶ್ನೆ ಆಗುವುದು ಓಡಿಸಿ ಇದರ ಅರ್ಥ ಏನೋ ಇರಲಿ ಇಲ್ಲಿ ಹೆಚ್ಚಿನ ಇಂಡಿಯನ್ ಎಂಬ ಹೊಟ್ಟ ಓಡಿಸಿನ ಅಲ್ಲೇನೋ ಹೀಗಾಗಿ ನಮ್ಮ ಕುವೆಂಪುರವರು ಹೇಳ್ಯಾರೆ ಎಲ್ಲಾದರೂ ಎಂತಾದರೂ ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ಎಲ್ಲ ಇಂಗ್ಲಿಷ್ ಶಬ್ದಗಳು ಕನ್ನಡ ಅರ್ಥನ ಹುಡುಕ ಅಪ್ಪ 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 ನೋಡಿ ನಿಮ್ಮ ಕನ್ನಡ ಅಭಿಮಾನ ಏನು ಅಂತ ನಮ್ಗೆ ಅರ್ಥ ಆಗುತ್ತೆ ಆದರೆ ಈ ಥರ ನೀವು ಪ್ರತಿಯೊಂದಕ್ಕೂ ಕನ್ನಡದ ಅರ್ಥ ಹುಡುಕ್ತಾ ಹೋದ್ರೆ ಹಾಗಾಗಿ ಅದು ಅನಾಹುತನೂ ಆಗ್ಬೋದು ಅಲ್ಲ ಅದು ಏನೋ ತಪ್ಪು ಕಲ್ಪನೆ ಮಾಡ್ಕೊಂಡ್ಬಿಟ್ಟು ಸೇಲಲ್ಲಿರೋ ಸಾಟರ್ನ್ ಕಾರ್ ಖರೀದಿ ಮಾಡೋಣ ಅಂದರೆ ಅದು ಸರಿ ಅಂದ್ಬಿಟ್ಟು ನೀವು ಅಲ್ಲ ರೀ ನಾವು ಹೊಸದಾಗಿ ದೇಶಕ್ಕೆ ಬಂದಾಗ ಇದೇ ತರಹ ಅನಾಹುತಗಳು ಆಗ್ತಾ ಇರಲಿಲ್ವಾ ಒಮ್ಮೆ ಪಿಟ್ಸ್ಬರ್ಗ್ಗೆ ದೇವಸ್ಥಾನಕ್ಕೆ ಹೋದಾಗ ದೊಡ್ಡ ಹಗರಣನೇ ಆಗಿತ್ತಲ್ಲ ಜ್ಞಾಪಕ ಇಲ್ವಾ ಯಾವ್ದೆ ನಮ್ಗೆ ಯಾವುದು ಲಕ್ಷ ಇಲ್ಲ ನೀವು ಮಾಡಿದ ತಪ್ಪು ನೋಡಿ ಅದಕ್ಕೆ ಮಾಡ್ಕೊಳ್ತು ನಾನೇನಾದ್ರೂ ಮಾಡಿದ್ರೆ ಜನ್ಮಾಂತಿ ಬರೀತಾ ಇರಲಿಲ್ಲ ಅಲ್ಲ ಪಿಟ್ಸ್ಬರ್ಗ್ ಎಕ್ಸಿಟ್ ತಗೊಂಡ್ವಿ ಹ್ಯಾಸ್ಮ್ಯಾಟ್ ಅಂತ ಬೋರ್ಡ್ ಬಂದ್ಬಿಡ್ತು ಇದೇನು ಇವರು ಆ ಲೈನ್ಗೆ ನಾವು ಓಡಿಸ್ಬಿಡೋದ ಪಾಪ ತಿರ್ಸಿ ಕೆಟ್ಟೋಯ್ತಾ ಅದು ಹಜಾಮತಿ ಲೈನ್ ಅಂತ ನೋಡಿದ್ರೆ ನೀಗ ಸುಮ್ಮನೆ ನನಗೆ ಅಮೆರಿಕನ್ ಲೈಫ್ ಸ್ಟೈಲ್ ಗೊತ್ತಿಲ್ಲ ಅಂತ ಹೇಳ್ತೀಯ ನಿಮ್ ತಂದೆ ಕೂಡ ಈ ದೇಶಕ್ಕೆ ಬಂದಾಗ ಈ ತರ ಎಷ್ಟೋ ಎಷ್ಟೋ ತಪ್ಪು ಮಾಡಿದ್ರು ಅಂತ ಕಾಣಿಸುತ್ತೆ ಮುಂದೆ ಅದು ಹಜಾಮತಿ ಕತೆ ಏನಾಯ್ತು ಇಂಟ್ರೆಸ್ಟಿಂಗ್ ಆಗುತ್ತೆ ಕೇಳು ಅಲ್ಲ ಆ ಪಾಪ ಬಂದ್ಬಿಟ್ಟು ವೆರಿ ಯುವರ್ ಹ್ಯಾಸ್ಮ್ಯಾಟ್ ಅನ್ನೋ ಥರ ಹ್ಯಾಸ್ಮ್ಯಾಟ್ ಅಂತ ಕೇಳಿದ್ರೆ ಇವರು ಹಜಾಮತಿ